ಡೇ 3 ವರ್ಕೌಟ್ ರೂಟೀನ್ಗೆ ಎಲ್ರಿಗೂ ಸುಸ್ವಾಗತ. ಡೇ 3 ವರ್ಕೌಟ್ ಅಲ್ಲಿ ಏನೇನ್ ಮಾಡ್ತೀನಿ ಅಂದ್ರೆ ಶೋಲ್ಡರ್ ಪ್ರೆಸ್ಸು, ಸೈಡ್ ಲ್ಯಾಟರೈಸು, ಲೆಗ್ ಪ್ರೆಸ್ಸು, ಲೆಗ್ ಕರ್ಲು, ಲೆಗ್ ಎಕ್ಸ್ಟೆನ್ಷನ್, ಕಾಫ್ ರೇಸು, ಲಾಸ್ಟ್ ಅಲ್ಲಿ ಹೈಪರ್ ಎಕ್ಸ್ಟೆನ್ಷನ್ ಮಾಡ್ತೀನಿ. ಬನ್ನಿ ಡೇ 3 ವರ್ಕೌಟ್ ರೂಟೀನ್ ಸ್ಟಾರ್ಟ್ ಮಾಡೋಣ. ನಾನು ಡೇ 3 ಫಸ್ಟ್ ವರ್ಕೌಟ್ ಬಂದ್ಬಿಟ್ಟು ಸ್ಟ್ಯಾಂಡಿಂಗ್ ಬಾರ್ಬಲ್ ಶೋಲ್ಡರ್ ಪ್ರೆಸ್ಸು. ಯಾ ಈಸಿ. 1 2 3 4 5. ಈ ವರ್ಕೌಟ್ ಮಾಡ್ಬೇಕಾದ್ರೆ ಸೇಫ್ಟಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ವೆಯ್ಟ್ ಜಾಸ್ತಿ ಇರ್ಬೇಕಾದ್ರೆ ಆಲ್ಮೋಸ್ಟ್ ಬೆಲ್ಟ್ ಯೂಸ್ ಮಾಡಿ, ಓಕೆನಾ. ಸ್ಟ್ಯಾಂಡಿಂಗ್ ಅಲ್ಲಿ ಇರ್ಬೇಕಾದ್ರೆ ಏನಾಗುತ್ತೆ, ನೀವು ಗ್ರಿಪ್ ಆಗಿ ನಿಂತ್ಕೊಬೇಕು. ಒಂದು ಚೂರು ವೇರಿಯೇಷನ್ ಆದ್ರೆ ನಿಮ್ಗೆ ಇಂಜುರೀಸ್ ಆಗಕ್ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನನ್ನ ಸಜೆಷನ್ ಬೆಲ್ಟ್ ಯೂಸ್ ಮಾಡಿದ್ರೆ ಇಂಜುರಿ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ವರ್ಕೌಟ್ ಬಂದ್ಬಿಟ್ಟು ಸೈಡ್ ಲ್ಯಾಟರೈಸ್. ಬನ್ನಿ ಮಾಡೋಣ. ಸೆಕೆಂಡ್ ವರ್ಕೌಟ್ ಬಂದ್ಬಿಟ್ಟು ಸೈಡ್ ಲ್ಯಾಟರೈಸ್. ಡೇ 1 ವರ್ಕೌಟ್ ರೂಟೀನ್ ಅಲ್ಲಿ ನಿಮ್ಗೆ ಸಿಂಗಲ್ ಅಂಡ್ ಸೈಡ್ ಲ್ಯಾಟರಲ್ ತೋರಿಸಿದೆ, ಅದು ಕೇಬಲ್ ಅಲ್ಲಿ. ನಿಮ್ಗೆ ಡಬಲ್ ಅಂಡ್ ಸೈಡ್ ಲ್ಯಾಟರೈಸ್ ಬಂದು ಡಂಬಲ್ಸ್ ಅಲ್ಲಿ ಮಾಡಿ ತೋರಿಸ್ತೀನಿ ನೋಡಿ. 1 2 3 4 5. ಇದು ಸೆಕೆಂಡ್ ವರ್ಕೌಟ್. ನಾನು ಥರ್ಡ್ ವರ್ಕೌಟ್ ತೋರಿಸ್ತೀನಿ. ನಾನು ಮೂರನೇ ವರ್ಕೌಟ್ ಬಂದ್ಬಿಟ್ಟು ಲೆಗ್ ಪ್ರೆಸ್. ಬನ್ನಿ ತೋರಿಸ್ತೀನಿ. ನಾನು ವರ್ಕೌಟ್ ಮಾಡ್ಬೇಕಾದ್ರೆ ನಿಮ್ಗೆ ಫಾಸ್ಟ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ. ಆದ್ರೆ ನೀವು ವರ್ಕೌಟ್ ಮಾಡ್ಬೇಕಾದ್ರೆ ಫಾಸ್ಟ್ ಆಗಿ ಮಾಡಕ್ ಹೋಗ್ಬೇಡಿ, ಸ್ವಲ್ಪ ಸ್ಲೋ ಪುಷ್ ಮಾಡಿ. ಅವಾಗ ಮಸಲ್ ಮೇಲೆ ಕಾನ್ಸಂಟ್ರೇಷನ್ ಬೀಳುತ್ತೆ. ಪ್ಲಸ್ ನಿಮ್ಗೆ ಮಸಲ್ ಗೇನ್ ಆಗಿ ಚೆನ್ನಾಗುತ್ತೆ. ಪ್ಲಸ್ ಡಯಟ್ ಮಾಡ್ಬೇಕು, ಅವಾಗೆ ಮಸಲ್ ಗೇನ್ ಆಗೋದು. ಸುಮ್ನೆ ಸ್ಲೋ ಮಾಡಿದ್ರೆ ಏನ್ ಪ್ರಯೋಜನ ಇಲ್ಲ. ರೆಸ್ಟ್ ಮತ್ತೆ ಡಯಟ್ ಎರಡು ಕರೆಕ್ಟ್ ಆಗಿದ್ರೆ 100% ರಿಸಲ್ಟ್ ಸಿಗುತ್ತೆ. ನಾಲ್ಕನೇ ವರ್ಕೌಟ್ ಬಂದ್ಬಿಟ್ಟು ಲೆಗ್ ಎಕ್ಸ್ಟೆನ್ಷನ್. ಲೆಗ್ ಎಕ್ಸ್ಟೆನ್ಷನ್ ಅಲ್ಲಿ ಒಂದು ಸ್ಮಾಲ್ ಟಿಪ್ಸ್ ಹೇಳ್ತೀನಿ ನೋಡಿ. ಲೆಗ್ ಎಕ್ಸ್ಟೆನ್ಷನ್ ಮಾಡ್ಬೇಕಾದ್ರೆ ನೀವು ಸ್ಲೋ ಮೋಷನ್ ಅನ್ನು ಮಾಡಿ, ಓಕೆನಾ. ಆಲ್ಮೋಸ್ಟ್ ನೀವು 1 ಸೆಕೆಂಡ್ ಹಿಂಗ್ ಹೋಲ್ಡ್ ಮಾಡ್ಬೇಕು. 1 ಸ್ಲೋಲಿ ಈಸಿ. ಶೂ ಹೋಲ್ಡ್ ಇಟ್ 1 ಸೆಕೆಂಡ್. ಸೂಪರ್. ಹೋಲ್ಡ್ ಇಟ್ 2 ಸೆಕೆಂಡ್. ಸೂಪರ್. ಹೋಲ್ಡ್ ಇಟ್ 3 ಸೆಕೆಂಡ್. ಈ ತರ ನೀವು ಹೋಲ್ಡ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಲೆಗ್ ಶೇಪ್ ಚೆನ್ನಾಗಿ ಬರುತ್ತೆ. ಇದರಲ್ಲೇ ಸ್ಮಾಲ್ ಟಿಪ್ಸ್ ಅಷ್ಟೇ ಇದು, ಓಕೆನಾ. ಲಾಸ್ಟ್ ಅಲ್ಲಿ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ನೀವು 15 ರಿಪಿಟೇಷನ್ ಮಾಡ್ತಿರಲ್ಲ, ಅವಾಗ ಲಾಸ್ಟ್ ಅಲ್ಲಿ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿದಾಗ ನಿಮ್ಗೆ ಮಸಲ್ ಮೇಲೆ ಪೂರಾ ಕಾನ್ಸಂಟ್ರೇಷನ್ ಬೀಳುತ್ತೆ. 5ನೇ ವರ್ಕೌಟ್ ಬಂದ್ಬಿಟ್ಟು ಲೆಗ್ ಕರ್ಲ್. ಬನ್ನಿ. 2 3 4. ಇದು ಅಷ್ಟೇ 1 ಸೆಕೆಂಡ್ ಹಿಂಗ್ ಹೋಲ್ಡ್ ಮಾಡಿ ನಿಧಾನಕ್ಕೆ ಬಿಡಿ. 1 ಸೆಕೆಂಡ್ ಹಿಂಗ್ ಹೋಲ್ಡ್ ಮಾಡಿ ನಿಧಾನಕ್ಕೆ ಬಿಡಿ. ಲಾಸ್ಟ್ ಅಲ್ಲಿ 50 ಸೆಕೆಂಡ್ಸ್ ಮುಗ್ದಾದ್ಮೇಲೆ ಆಲ್ಮೋಸ್ಟ್ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ, ಮಸಲ್ ಮೇಲೆ ಕಾನ್ಸಂಟ್ರೇಷನ್ ಬೀಳುತ್ತೆ. 6ನೇ ವರ್ಕೌಟ್ ಬಂದ್ಬಿಟ್ಟು ಕಾಫ್ ಮಸಲ್ಗೆ. ಬನ್ನಿ. ಇದು ಅಷ್ಟೇ ಸ್ಲೋಲಿ ಲಾಸ್ಟ್ 1 ಸೆಕೆಂಡ್ ಹಿಂಗ್ ಹೋಲ್ಡ್ ಮಾಡಿ ನಿಧಾನಕ್ಕೆ ಬಿಡಬೇಕು. ತಿರ್ಗಾ 1 ಸೆಕೆಂಡ್ ಹೋಲ್ಡ್ ಮಾಡಿ ನಿಧಾನಕ್ಕೆ ಬಿಡಿ. ನೆಕ್ಸ್ಟ್ 1 ಸೆಕೆಂಡ್ ಹೋಲ್ಡ್ ಮಾಡಿ ನಿಧಾನಕ್ಕೆ ಬಿಡಿ. ಲಾಸ್ಟ್ ಅಲ್ಲಿ 15 ರಿಪಿಟೇಷನ್ ಆದ್ಮೇಲೆ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಲಾಸ್ಟ್ ಫೈನಲ್ ವರ್ಕೌಟ್ ಹೈಪರ್ ಎಕ್ಸ್ಟೆನ್ಷನ್. 1 2 3 4 5. ಡೇ 3 ವರ್ಕೌಟ್ ಏನಂತ ನೋಡಿದ್ರಲ್ಲ. ನಿಮ್ಗೂ ನಂತರನೇ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಚೇಂಜ್ ಮಾಡ್ಕೊಬೇಕು ಅಂತ ಇಷ್ಟ ಇದ್ರೆ ಇನ್ಸ್ಟಾಗ್ ಹೋಗಿ ಫಿಟ್ ವಿತ್ ಧ್ರುವ ಅಂತ ಟೈಪ್ ಮಾಡಿ. ನಿಮ್ ಫಿಟ್ನೆಸ್ ಗೋಲ್ ಏನಿದೆ ಅಂತ ನನ್ಗೆ ಕಳ್ಸ್ಕೊಡಿ. ಡಯಟ್ ವರ್ಕೌಟ್ ಕಳ್ಸ್ಕೊಡ್ತೀನಿ. ಓಕೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಬಾಯ್. ಹಿಂಗೆ ಸಪೋರ್ಟ್ ಮಾಡ್ತೀರಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.